ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಕನ್ನಡ. ಇವತ್ತು ನಿಮಗೆ ಆರ್ಮಲ್ ರೌಂಡ್ನ ಫಾರ್ಮುಲಾ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಂತ ಮೆಥಡ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಹೇಳ್ತೀನಿ 100% ನಿಮಗೆ ಪರ್ಫೆಕ್ಟ್ ಆಗಿ ಆರ್ಮಲ್ ಫಾರ್ಮುಲಾ ಯೂಸ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡ್ತೀರಾ. ಸಾಧ್ಯವಾದಷ್ಟು ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ನೀವು ಯಾವುದೇ ಕ್ಲಾತ್ನ ಕಟಿಂಗ್ ಮಾಡಬೇಕಿದ್ರೂ ಒಂದ್ಸಲ ಕರೆಕ್ಟಾಗಿ ಐರನ್ ಮಾಡ್ಕೊಬಿಡಿ, ಯಾಕೆಂದರೆ ತುಂಬ ನೀಟಾಗಿ ಬರುತ್ತೆ. ಈ ಥರ ಏನಾದ್ರು ಫೋಲ್ಡಿಂಗ್ ಇದ್ದರೆ ಅದು ಹೋಗ್ಬಿಡುತ್ತೆ, ತುಂಬ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಹಾಗಾಗಿ ಒಂದ್ಸಲ ಕಂಪಲ್ಸರಿ ನೀವು ಐರನ್ ಮಾಡಿಕೊಂಡ್ರೆ ಬೆಟರು. ಐರನ್ ಆದ ನಂತರ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಸ್ಟ್ರೇಟ್ ಲೈನ್ ಹಾಕೊಂಡು ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಕ್ಲಾತ್ ಏನಾದರೂ ಕ್ರಾಸ್ ಆಗಿದ್ರೆ ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟು 1/2 ಇಂಚು ಮಾರ್ಜಿನ್ನು. ಬ್ಲೌಸ್ ಲೆಂತು 13 ಇಂಚು. 13 ಇಂಚಿಗೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 13.5. ಈ ಕಡೆ ಸೇಮ್ 13.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಇಲ್ಲಿ ವೇಸ್ಟ್ ಮೆಜರ್ಮೆಂಟು 26 ಇದೆ. 26 ಅರ್ಧ 13, 13 ಅರ್ಧ 6.5. 1 ಇಂಚ್ ಎಕ್ಸ್ಟ್ರಾ ಡಾಟಿಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. 26ನ ನೀವೇನು ಮಾಡಬೇಕಂದ್ರೆ 4 ಭಾಗ ಮಾಡಿ, ಅಂದರೆ ಭಾಗಿಸಿ 4 ಮಾಡಿ. ಇಲ್ಲಾಂದರೆ ಕರೆಕ್ಟಾಗಿ 26ನ ಅರ್ಧ ಮಾಡಿ, ಅರ್ಧನ ಇನ್ನು ಮತ್ತೆ ಅರ್ಧ ಮಾಡಿ 4ನೇ ಭಾಗನ ಮಾರ್ಕಿಂಗ್ ಮಾಡಬೇಕು. ಓಕೆ. ಶೋಲ್ಡರ್ ಬಂದು 13 ಇಂಚಿದೆ. ಆರ್ಮಲ್ ರೌಂಡು 14 ಇಂಚಿದೆ. ಅಪ್ಪರ್ ಚೆಸ್ಟು 30 ಇಂಚಿದೆ. ಓಕೆ. ಈಗ ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಶೋಲ್ಡರ್ ಮೆಜರ್ಮೆಂಟು, ಇದು ಆರ್ಮಲ್ ರೌಂಡ್ ಮೆಜರ್ಮೆಂಟು, ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಅಪ್ಪರ್ ಚೆಸ್ಟ್ ಇರೋದಲ್ವಾ 30 ಸೈಜ್ ಇದೆ. ಇದನ್ನ ಏನು ಮಾಡಬೇಕಂದ್ರೆ 6ರಿಂದ ಭಾಗಿಸ್ಬೇಕು. ಆರ್ಮಲ್ ಡೌನಿಂಗ್ ಬೇಕಲ್ವಾ, ಆರ್ಮಲ್ ಡೌನಿಂಗ್ಗೆ 30ನ 6ರಿಂದ ಭಾಗಿಸ್ಬೇಕು. 30ನ 6ರಿಂದ ಭಾಗಿಸಿದ್ರೆ 5 ಇಂಚ್ ಬರುತ್ತೆ. 6 5 30. ಓಕೆ. 5 ಇಂಚ್ ಡೌನ್ ಬರುತ್ತೆ. ಈ ಕಡೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಓಕೆನಾ? ಅರ್ಥ ಆಯ್ತಾ? ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 30 ಇಂಚ್ ಇದ್ದವಾಗ 6ರಿಂದ ಭಾಗಿಸ್ಬೇಕು. ಇದು ಆರ್ಮಲ್ ರೌಂಡ್ನ ಫಾರ್ಮುಲಾ. ಅಂದರೆ ಅಪ್ಪರ್ ಚೆಸ್ಟ್ 30 ಇದೆ, 6ರಿಂದ ಭಾಗಿಸ್ತಾ ಇದ್ದೀನಿ ನಾನು. 6 5 35 ಇಂಚ್ ಡೌನ್ ಬರುತ್ತೆ. ಓಕೆ. ಶೋಲ್ಡರು 13 ಇಂಚ್ ಇದೆ. 13 ಅರ್ಧ 6.5 ಇದೆ. 2 ಇಂಚ್ನ ಮೈನಸ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಬೆಲ್ಟ್ ಮೆಜರ್ಮೆಂಟು 2 ಇಂಚ್ ರೆಡಿ ಕೊಡ್ತಾ ಇದ್ದೀನಿ. ಆಮೇಲೆ 1/4 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನು. ಸೇಮ್ ಅದೇ ಥರ 4.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು ಆರ್ಮಲ್ ರೌಂಡ್ ಫಾರ್ಮುಲಾ. ಓಕೆ, ಕಾಣಿಸ್ತಾ ಇದೆಯಾ? ಅಪ್ಪರ್ ಚೆಸ್ಟ್ನ ಏನು ಮಾಡ್ಬೇಕಂತ ಹೇಳಿದರೆ 30ನ 4ರಿಂದ ಭಾಗಿಸ್ಬೇಕು. ಓಕೆ. ಇಲ್ಲೇ 4ರಿಂದ ಭಾಗಿಸಿದ್ರು, ಇಲ್ಲೂ ಅದೇ ರೀತಿ 4ರಿಂದ ಭಾಗಿಸ್ಬೇಕು. 30ನ 4ರಿಂದ ಭಾಗಿಸಿದ್ರೆ 7.5 ಇಂಚ್ ಬರುತ್ತೆ. 30 ಅರ್ಧ 15, 15 ಅರ್ಧ 7.5, 7.5 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಇದನ್ನ ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಓಕೆ. ಇಲ್ಲಿ ಬ್ಯಾಕ್ ಡಾಟ್ 7.5 ಇದೆ. 7.5 ಅರ್ಧ 3.75 ಬರುತ್ತೆ. ಆ ಕಡೆ ಈ ಕಡೆ 1/2 ಇಂಚ್ ಮಾರ್ಜಿನ್. 3.75ಗೆ ಇಲ್ಲಿ ರೀತಿ ಮಾರ್ಕ್ ಹಾಕೊಳ್ಳಿ. ಬ್ಯಾಕ್ ಡಾಟ್ ಒಂದು 3 ಇಂಚ್ ಅಥವಾ 3.5 ಇಂಚ್ ಇಟ್ಕೊಂಡು ಸಾಕಾಗತ್ತೆ. ನೆಕ್ ಡೀಪು
10 ಇಂಚು. ನೆಕ್ ಬ್ರಾಡು 3 ಇಂಚ್ ತಗೊಳ್ತಾ ಇದ್ದೀನಿ. ರೆಡಿ ನಿಮಗೆ 7 ಇಂಚ್ ಲೆಕ್ಕ ಬರುತ್ತೆ. 6 ಮುಕ್ಕಲಿಲ್ಲ 7 ಇಂಚ್ ಬರುತ್ತೆ. ಇವಾಗ ಆರ್ಮ್ ರೌಂಡ್ ಶೇಪ್ ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಡ್ರಾ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟ್ 7 ಇಂಚ್ ಬರ್ತಾ ಇದೆ, ಕಾಣಿಸ್ತಾ ಇದೆ ನಿಮಗೆ. ಈ ಪಾಯಿಂಟು 7 ಇಂಚ್ ಬರ್ತಾ ಇದೆ. 7 + 7 14 ಇಂಚು. ಅರ್ಥ ಆಯ್ತಾ? 14 ಇದೆ ಅಲ್ವಾ? 7 + 7 14 ಇಂಚ್ ಬರುತ್ತೆ. ನಿಮ್ಗೆ ಈ ರೌಂಡು ಕರೆಕ್ಟಾಗಿ ಬಂದಿದೆ. ಓಕೆ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಇವಾಗ 32 ಇದ್ದರೆ 32ಗೆ 6ರಿಂದ ಭಾಗಿಸ್ಬೇಕು. ಓಕೆ, 34 ಇದ್ದರೆ ಸೇಮ್ 6ರಿಂದನೇ ಭಾಗಿಸ್ಬೇಕು. ಆರ್ಮಲ್ ಫಾರ್ಮುಲಾ ಏನೇ ಇದ್ರೂ ನೀವು ಕರೆಕ್ಟಾಗಿ 6ರಿಂದ ಭಾಗಿಸ್ಬೇಕು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ 6ರಿಂದ ಭಾಗಿಸ್ಬೇಕು. ಈ 28 ಇದ್ರೂ ಸೇಮ್ 6ರಿಂದನೇ ಭಾಗಿಸ್ಬೇಕು. 42 ಇದ್ರೂ ಒಂದೊಮ್ಮೆ 42 ಮೆಜರ್ಮೆಂಟ್ ಇದ್ರೆ ಸೇಮ್ 6ರಿಂದನೇ ಭಾಗಿಸ್ಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಯಾವುದಿದೆಯೋ ಸೇಮ್ ಅದರಿಂದ 6ರಿಂದ ಭಾಗಿಸ್ಬೇಕು. ಇವಾಗ 34 ಅಥವಾ 38 ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಿಮ್ಗೆ 30 ಇರಲಿ, 32 ಇರಲಿ, 34 ಇರಲಿ ಅಥವಾ 36 ಇರಲಿ, ಯಾವುದೇ ಮೆಜರ್ಮೆಂಟ್ ಇದ್ರೂ ನೀವು 6ರಿಂದ ಭಾಗಿಸ್ಬೇಕು. ಓಕೆ, ಇದು ಆರ್ಮಲ್ ಫಾರ್ಮುಲಾ. ಇದು ಆರ್ಮಲ್ ರೌಂಡ್ನ ಫಾರ್ಮುಲಾ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಚಾರ್ಟ್ ಬೇಕು ಅಂದರೆ ಬೇಕಿದ್ರೆ ನನಗೆ ಇನ್ಸ್ಟಾ ಪೇಜಲ್ಲಿ DM ಮಾಡಿ, ನಮ್ಗೆ ಚಾರ್ಟ್ ಬೇಕಿದ್ರೆ ಕಳಿಸ್ಕೊಡ್ತೀನಿ. ಅಂದರೆ ಯಾವ ಮೆಜರ್ಮೆಂಟ್ ಎಷ್ಟೆಷ್ಟು ಆರ್ಮಲ್ ರೌಂಡ್ನ ಡೌನ್ ಮಾಡಬೇಕು ಅಂತ. ಹಾಗೆ ನಿಮ್ಗೇನಾದರೂ ನೆಕ್ ಡೀಪ್ ಇವಾಗ ನಾನು 2 ಇಂಚನ್ನ ಕಡಿಮೆ ಮಾಡಿದೆ ಶೋಲ್ಡರು. ಇದು ಹೆಂಗೆ ಕಡಿಮೆ ಮಾಡಿದೆ ಅಂತ ನಿಮಗೇನೋ ಡೌಟ್ ಇರ್ಬೋದು. ಬಟ್ ಆ ರೀತಿ ಏನೋ ಡೌಟ್ ಇದ್ರೆ ಅದನ್ನು ಸಹ ತಿಳಿಸಿ. ಅದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ಡೆಡಿಕೇಟ್ ವಿಡಿಯೋ ಮಾಡ್ತೀನಿ. ಚಾರ್ಟೇ ಬೇಕು ಅಂತ ಹೇಳಿದ್ರೆ, ಈಸಿ ಆಗಿದೆ ಚಾರ್ಟ್ ಇದ್ರೆ ಅಂದರೆ ಬೇಕಾದ್ರೆ ಹೇಳಿ, ನಾನು ನಿಮಗೆ ಚಾರ್ಟ್ನು ಸಹ ಕಳಿಸ್ಕೊಡ್ತೀನಿ. ಅಂದರೆ 10 ಇಂಚಿಗೆ ಎಷ್ಟು ಮೈನಸ್ ಮಾಡಬೇಕು, 9 ಇಂಚಿಗೆ ಎಷ್ಟು ಮೈನಸ್ ಮಾಡಬೇಕು, ಈ ಥರ ನೆಕ್ ಡೀಪ್ ಮೇಲೆ ಮತ್ತೆ ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಬೇಕು ಅಂತಿದ್ರೆ ಇನ್ಸ್ಟಾ ಪೇಜಿಗೆ DM ಮಾಡಿ. ಇನ್ಸ್ಟಾ ID ಫ್ಯಾಷನ್ ಡಿಸೈನ್ ಬುಟಿಕ್ 47 ಅಂತಿದೆ. ಈಗ ನೀವು DM ಮಾಡಿದರೆ ನಾನು ನಿಮ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಇನ್ಸ್ಟಾ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ತಿಳಿಸಿ, ಅದೇ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನೋ ಡೌಟ್ ಇದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಅಂತ ಹೇಳಿದರೆ ನನ್ನ ಇನ್ಸ್ಟಾ ಪೇಜಲ್ಲಿ DM ಮಾಡಿ, ನಾನು ನಿಮಗೆ ಸಾಧ್ಯವಾದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡಿ ಟ್ರೈ ಮಾಡ್ತೀನಿ. ಇನ್ಸ್ಟಾ ID-ನ ಬಯೋದಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇನ್ಸ್ಟಾ ID-ನ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಹೊಸ ಪ್ಯಾಟರ್ನ್ ಯಾವ್ದಾದ್ರು ಬ್ಲೌಸ್ ಇದ್ರೆ ಅದರಲ್ಲಿ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಶಾಪಲ್ಲಿ ಏನೇ ರೆಡಿ ಆದ್ರೂ ಆಲ್ಮೋಸ್ಟ್ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಹಾಗೆ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.